ಒಂದ್ಸಲ ಯೋಚನೆ ಮಾಡಿ, 12ನೇ ಶತಮಾನ ಒಬ್ಬ ಸಾಮಾನ್ಯ ದೋಣಿ ನಡೆಸೋ ವ್ಯಕ್ತಿ ಇಡೀ ಸಮಾಜದ ತಪ್ಪು ಸರಿಗಳನ್ನ ಬೂಟಾಟಿಕೆಯನ್ನ ನೇರ ಪ್ರಶ್ನೆ ಮಾಡ್ತಾರೆ. ಯಾರವರು? ಅವರೇ ಅಂಬಿಗರ ಚೌಡಯ್ಯ. ಅವರ ಮಾತುಗಳಲ್ಲಿ ಅಂಥದ್ದೇನಿತ್ತು? ಯಾಕೆ ಇವತ್ತಿಗೂ ಅವರ ಮಾತುಗಳು ಅಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ವಿಶೇಷವಾಗಿ ಕೆಪಿಎಸ್ಸಿ, ಯುಪಿಎಸ್ಸಿ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಈ ಹೆಸರು ತುಂಬಾನೇ ಮುಖ್ಯ. ಅಂಬಿಗರ ಚೌಡಯ್ಯನವರ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳ ಮೇಲೆ ನಾವು ಗಮನ ಹರಿಸೋಣ. ಇದು ಇತಿಹಾಸದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಪರೀಕ್ಷೆಯ ದೃಷ್ಟಿಯಿಂದಲೂ ತುಂಬ ಉಪಯುಕ್ತ. ಹೌದು, ಅವರ ಕಾಯಕವೇ ದೋಣಿ ನಡೆಸೋದು. ನದಿಯ ಮೇಲೆ ಹೋಗ್ತಾ ಬರ್ತಾ ಅವರು ಬರೀ ದಡಗಳನ್ನ ನೋಡ್ತಿರ್ಲಿಲ್ಲ, ಸಮಾಜದ ಒಳಗಿನ ಡೊಂಕನ್ನ, ಅಲ್ಲಿನ ತಾರತಮ್ಯವನ್ನ ತುಂಬಾನೇ ತೀಕ್ಷ್ಣವಾಗಿ ಗಮನಿಸ್ತಿದ್ರು. ಬಹುಶಃ ಆ ವಿಶಿಷ್ಟ ದೃಷ್ಟಿಕೋನವೇ ಅವರನ್ನ ಅಂತಹ ಒಬ್ಬ ದಿಟ್ಟ ಧ್ವನಿಯನ್ನಾಗಿ ಮಾಡಿದ್ದು. ಸರಿ, ಹಾಗಾದ್ರೆ ಯಾರಿದು ಅಂಬಿಗರ ಚೌಡಯ್ಯ? ಅವರ ಹಿನ್ನೆಲೆ ಏನು? ಬನ್ನಿ ಮೊದಲು ಅವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಅವರು ಕೇವಲ ಒಬ್ಬ ವಚನಕಾರ ಅಥವಾ ಕವಿ ಅಷ್ಟೇ ಅಲ್ಲ. ಅವರು 12ನೇ ಶತಮಾನದ ಒಬ್ಬ ಪ್ರಮುಖ ಶಿವಶರಣ, ಒಬ್ಬ ಸಮಾಜ ಸುಧಾರಕ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರೊಬ್ಬ ಕಾಯಕ ಜೀವಿ. ಅಂಬಿಗ ಅಂದ್ರೆ ದೋಣಿ ನಡೆಸೋದು ಅವರ ವೃತ್ತಿ. ಅವರ ದಿನನಿತ್ಯದ ಅನುಭವಗಳೇ ಅವರ ವಚನಗಳಿಗೆ ಅಕ್ಷರಶಃ ಜೀವ ತುಂಬಿದ್ದು. ಸರಿ, ಈಗ ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ. ಪ್ರಿಲಿಮ್ಸ್ಗಂತೂ ಈ ಮಾಹಿತಿ ತುಂಬಾನೇ ಮುಖ್ಯವಾಗುತ್ತೆ. ಈ ಟೇಬಲ್ ನೋಡಿ, ಎಲ್ಲವೂ ಕ್ಲಿಯರ್ ಆಗಿ ಇದೆ. ಅವರ ಕಾಲ ಕ್ರಿಸ್ತಶಕ 12ನೇ ಶತಮಾನ, ಕಾಯಕ ತುಂಗಭದ್ರಾ ನದಿಯಲ್ಲಿ ದೋಣಿ ನಡೆಸೋದು, ಅವರ ಸ್ಥಳ ಚೌಡದಾನಪುರ. ಇವೆಲ್ಲವೂ ಐತಿಹಾಸಿಕ ಮತ್ತು ಭೌಗೋಳಿಕ ಸಂದರ್ಭವನ್ನು ನಂಬಿಕೊಡುತ್ತೆ. ಇನ್ನು ಅಂಕಿತನಾಮ ಅಂಬಿಗರ ಚೌಡಯ್ಯ, ಇದು ತುಂಬಾನೇ ಇಂಪಾರ್ಟೆಂಟ್. ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆ ಇದು. ಅವರ ಕಾಯಕವೇ ಅವರ ಅಂಕಿತನಾಮ ಆಗಿರೋದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇದು ನೋಡಿ, 278. ಏನಿದು ಸಂಖ್ಯೆ? ಇದು ನಮ್ಗೆ ಇವತ್ತು ಲಭ್ಯವಿರುವ ಅವರ ವಚನಗಳ ಸಂಖ್ಯೆ. ಹೌದು, 278 ವಚನಗಳು. ಪ್ರತಿಯೊಂದು ವಚನವೂ ಕೂಡ ಅಂದಿನ ಸಮಾಜದ ಕಪಟತನದ ಮೇಲೆ ಮಾಡಿದ ನೇರ ಖಡಕ್ ಪ್ರಹಾರ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಕೇವಲ ಈ ಸಂಖ್ಯೆ ಮಾತ್ರ ಮುಖ್ಯವಲ್ಲ. ಆ ವಚನಗಳ ಒಳಗೆ ಏನಿದೆ, ಆ ಮಾತುಗಳ ಶಕ್ತಿ ಏನು, ಅವುಗಳ ಹಿಂದಿದ್ದ ಆ ದಿಟ್ಟತನ, ಅದನ್ನ ವಿಶ್ಲೇಷಣೆ ಮಾಡೋದು ಇನ್ನೂ ಮುಖ್ಯ, ವಿಶೇಷವಾಗಿ ಮೇನ್ಸ್ ಪರೀಕ್ಷೆಗಳಿಗೆ. ಹೌದು, ಅವರ ಮಾತುಗಳು ಸಮಾಜಕ್ಕೆ ಹಿಡಿದ ಕನ್ನಡಿಯ ಹಾಗೆ, ನೇರ, ಮೊನಚು ಮತ್ತು ವಿಡಂಬನಾತ್ಮಕ. ಬೇರೆ ವಚನಕಾರರ ಶೈಲಿಗೂ ಇವರ ಶೈಲಿಗೂ ಇರೋ ಮುಖ್ಯ ವ್ಯತ್ಯಾಸವೇ ಇದು. ಅವರದ್ದು ಏಕ್ದಂ ನೇರ ನುಡಿ, ಯಾವುದೇ ಮುಲಾಜಿಲ್ಲದೆ ಸಮಾಜದ ಡೊಂಕುಗಳನ್ನ ಪ್ರಶ್ನೆ ಮಾಡ್ತಿದ್ರು. ಅವರ ಬರವಣಿಗೆಯನ್ನ ನೋಡಿದ್ರೆ ಕೆಲವು ಮುಖ್ಯ ಲಕ್ಷಣಗಳು ಕಾಣಿಸುತ್ತೆ. ಮೊದಲನೇದಾಗಿ, ಅವರ ಮಾತುಗಳು ಬರೋದು ಅವರ ಸ್ವಂತ ಅನುಭವದಿಂದ. ಎರಡನೇದಾಗಿ, ಅದರಲ್ಲಿ ತೀಕ್ಷ್ಣವಾದ ವಿಡಂಬನೆ ಇರುತ್ತೆ. ಮೂರನೇದು, ಏಕ್ದಂ ನೇರ ಮಾತು, ಫಿಲ್ಟರ್ ಇಲ್ಲ. ಮತ್ತೆ ಆಳವಾದ ಸಮಾಜ ಚಿಂತನೆ, ಸಮಾಜದ ಕಪಟತನ ಮತ್ತು ಅಸಮಾನತೆಯ ಬಗ್ಗೆ ನಿರ್ಭೀತವಾದ ಪ್ರಶ್ನೆಗಳು. ಇದೇ ಅವರನ್ನ ಬೇರೆಯವರಿಗಿಂತ ವಿಶಿಷ್ಟರನ್ನಾಗಿ ಮಾಡಿದ್ದು. ಚೌಡಯ್ಯನವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕಾಯಕ ಅನ್ನೋ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕು. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ರಲ್ವಾ? ಅಂದ್ರೆ ನಾವು ಮಾಡೋ ಕೆಲ್ಸವೇ ಪೂಜೆ. ಯಾವುದೇ ಕೆಲ್ಸ ಮೇಲಲ್ಲ ಕೀಳಲ್ಲ, ಎಲ್ಲಾ ಕೆಲ್ಸಗಳು ಪವಿತ್ರ, ಸಮಾನ. ಚೌಡಯ್ಯನವರು ಇದನ್ನ ಕೇವಲ ಬೋಧಿಸಲಿಲ್ಲ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ದೋಣಿ ನಡೆಸೋದು ಅವರ ಪಾಲಿಗೆ ದೇವರ ಪೂಜೆಗೆ ಸಮಾನವಾಗಿತ್ತು. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ನಾವು ಯಾಕೆ ಇವತ್ತಿಗೂ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತಾಡಬೇಕು? ಸುಮಾರು 800 ವರ್ಷಗಳ ನಂತರವೂ ಅವರ ಮಾತುಗಳು ಯಾಕೆ ಅಷ್ಟು ಪ್ರಸ್ತುತ? ಅವರ ಆ ಬಂಡಾಯದ ಪರಂಪರೆಯೇನು? ವಚನ ಚಳುವಳಿಯಲ್ಲಿ ಅವರ ಧ್ವನಿ ತುಂಬಾನೇ ವಿಶಿಷ್ಟವಾಗಿತ್ತು. ಇದನ್ನ ನೋಡಿ, ಸಾಮಾನ್ಯ ವಚನ ಶೈಲಿಗಳು ಹೇಗಿರುತ್ತೆ? ಹೆಚ್ಚಾಡಿ ಭಾವಗೀತಾತ್ಮಕ, ಭಕ್ತಿ ಪ್ರಧಾನ, ಇಲ್ಲಾಂದ್ರೆ ತಾತ್ವಿಕವಾಗಿರುತ್ತೆ. ಆದರೆ ಚೌಡಯ್ಯನವರ ಶೈಲಿ ಅದು ನೇರ, ನಿರ್ದಾಕ್ಷಿಣ್ಯ, ವಿಡಂಬನಾತ್ಮಕ ಮತ್ತು ಮುಖಾಮುಖಿಯಾಗುವಂಥದ್ದು. ಅಂದ್ರೆ ಸಮಾಜದ ತಪ್ಪುಗಳನ್ನ ನೇರವಾಗಿ ಎದುರಿಸುವಂಥದ್ದು. ಅಂತಿಮವಾಗಿ ಹೇಳೋದಾದ್ರೆ ಅವರು ಸಾಮಾನ್ಯ ಜನರ ಧ್ವನಿಯಾಗಿದ್ರು. ತಮ್ಮ ದೈನಂದಿನ ಅನುಭವಗಳನ್ನೇ, ಅಂದ್ರೆ ದೋಣಿ ನಡೆಸುವಾಗ ಆದ ಅನುಭವಗಳನ್ನೇ ಬಳಸಿಕೊಂಡು ಅಧಿಕಾರ, ಕಪಟತನ, ಸಾಮಾಜಿಕ ಅನ್ಯಾಯಗಳನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಟೀಕಿಸಿದ್ರು. ಅವರೊಬ್ಬ ನಿರ್ಭೀತ, ಪ್ರಾಮಾಣಿಕ ದನಿಯಾಗಿದ್ರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. 12ನೇ ಶತಮಾನದ ಒಬ್ಬ ಧೋಣಿಗನ ಆ ಧೈರ್ಯ, ಆ ನೇರ ನುಡಿ
ಇವತ್ತಿನ ನಮ್ಮ ಸಾಮಾಜಿಕ ವಿಮರ್ಶೆಗೆ, ನಮ್ಮ ಸಮಾಜದ ಡುಂಕುಗಳನ್ನು ಪ್ರಶ್ನಿಸೋಕೆ ಹೇಗೆ ಸ್ಫೂರ್ತಿ ಕೊಡ್ಬೋದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?